ರೆಡಿ ಸರ್. ಈಗ ಬಿಡದಿ ಹೋರಾಟ ಭಾಳ ತೀವ್ರ ಆಗ್ತಾ ಇದೆ, ಪಾಂಪ್ಲೆಂಟ್ ವಾಕ್ ಭಾಳ ಜೋರಾಗ್ತಾ ಇದೆ. ನೋಡಿ, ಈಗಾಗಲೇ ಬಿಡದಿ ಯೋಜನೆ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಈಗ ಅವ್ರ ಅಧಿಕಾರಕ್ಕೆ ಬಂದು 3 ವರ್ಷಗಳ ಅವಧಿಯನ್ನು ಮುಗಿಸಿದ್ದಾರೆ. ಆದರೆ ಈಗಿನ ಮುಖ್ಯಮಂತ್ರಿಗಳು ಅದನ್ನು ಭಾಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಯೋಜನೆಯನ್ನು ಮಾಡೇ ಮಾಡ್ತೀನಿ ಅಂತೇಳಿ. ಆದರೆ ವಾಸ್ತವಾಂಶ ಆಗಿಲ್ಲ. ಈಗಾಗಲೇ ತಾವು ನೋಡ್ತಾ ಇದ್ದೀರಿ, ಇಡೀ ದೇಶದಲ್ಲಿ ಸುದ್ದಿ ಮಾಡ್ತಾ ಇದೆ ಬಿಡದಿ ಯೋಜನೆ. ಈಗಾಗಲೇ ಅಲ್ಲಿನ ರೈತರು ಯಾರಿದ್ದಾರೆ, ನಾವೆಲ್ಲರೂ ಹೇಳ್ತೀರಿ ರೈತ ಈ ದೇಶದ ಬೆನ್ನೆಲುಬು ಅಂತೇಳಿ. ಅಂಥ ರೈತರ ಬೆನ್ನುಮೂಳೆಯನ್ನೇ ಮುರಳಿ ಕೊಟ್ಟಿದೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ. ಇವತ್ತು ಈಗಾಗಲೇ ಅಲ್ಲಿನ ರೈತರು ಈಗಾಗಲೇ ಸುಮಾರು 450ಕ್ಕೂ ಹೆಚ್ಚು ದಿನಗಳಿಂದ ಅಲ್ಲಿನ ಮಹಿಳೆಯರು, ಮಕ್ಕಳು, ರೈತರು ಸೇರಿದಾಗೆ ಹಗಲು ರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಧರಣಿ ನಡೆಸ್ತಾ ಇರತಕ್ಕಂಥ ಉದ್ದೇಶ, ಈ ಯೋಜನೆಗೆ ನಮ್ಮದು 80%ಕ್ಕೂ ಹೆಚ್ಚು ರೈತರು ನಾವು ಯೋಜನೆಯನ್ನು ಕೈ ಬಿಡಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಇದನ್ನು ಮಾಡೇ ತೀರ್ತೀನಿ ಅಂತ ಹೊರಟಿದ್ದಾರೆ. ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಸಹ ನಾನು ಯೋಜನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ವಾಸ್ತವಾಂಶ ಏನಪ್ಪ ಅಂತಂದರೆ, ಅಲ್ಲಿರ್ತಕ್ಕಂಥ ರೈತರು ಈಗಾಗಲೇ ಇಲ್ಲಿ ನಾವು ನೀರಾವರಿ ಕೃಷಿ ಜಮೀನು ಯೋಗ್ಯವಾಗಿರ್ತಕ್ಕಂಥ ಈ ಜಮೀನು ಯಾವುದೇ ಕಾರಣಕ್ಕೂ ನೀವು ಎಲ್ಲಿ ಬರಡು ಭೂಮಿ ಇದೆಯೋ ಅಲ್ಲಿ ನೀವು ಯೋಜನೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಈಗಾಗಲೇ ರಾಜ್ಯ ಸರ್ಕಾರ ಹೇಳ್ತಾ ಇದ್ರು, ಈ ಹಿಂದೆ ನೀವು ನೋಡಿ ಬೇಕಾಗಿದ್ದಾರೆ, ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳು ಆವತ್ತಿನ ಉಪಮುಖ್ಯಮಂತ್ರಿಗಳು ಸುಮಾರು 2,500 ಎಕರೆಗೂ ಹೆಚ್ಚು ಸರ್ಕಾರಿ ಭೂಮಿ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಬರೀ 450 ಎಕರೆ ಇರತಕ್ಕಂಥದ್ದು ವಾಸ್ತವಾಂಶ. ಹಾಗಾಗಿ ಇವತ್ತಿನ ದಿವಸ ಆ ವಾಸ್ತವಾಂಶನ ಬಿಟ್ಟು ಅವರು ಈ ಯೋಜನೆ ಮಾಡೇ ಮಾಡ್ತೀನಿ ಅಂತಂದ್ರೆ ಅಲ್ಲಿನ ರೈತರು ಹೇಳ್ತಾ ಇದ್ದಾರೆ, ನಾವು ಬೇಕಾಗಿದ್ದರೆ ರಕ್ತ ಕೊಡ್ತೀವಿ, ನಾವು ಬೇಕಾಗಿದ್ದರೆ ನಮ್ಮ ಸಮಾಧಿ ಮೇಲೆ ನೀವು ಯೋಜನೆ ಮಾಡಿ, ಯಾವುದೇ ಕಾರಣಕ್ಕೂ ನಾವು ಈ ಒಂದು ಯೋಜನೆಯನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಅಂತೇಳಿ. ಇದು ಒಂದು ಭಾಗ. ಇನ್ನೊಂದು, ಮಾನ್ಯ ಎಂ.ಬಿ. ಪಾಟೀಲ್ ಅವರು ಹೇಳ್ತಾ ಇದ್ರು, ಕುಮಾರಣ್ಣವರೇ ಹೇಳ್ಬಿಟ್ಟಿದ್ದಾರೆ ಅವರು ಯೋಜನೆಗೆ ಅವರೇ ಮೂಲ ಕಾರಣಕರ್ತರು ಅಂತೇಳಿ. ಹೌದು, ಕುಮಾರಣ್ಣವರು ಅವರು ಹಿಂದೆ ಮುಖ್ಯಮಂತ್ರಿಗಳಾದಾಗ 5 ಟೌನ್ಶಿಪ್ಗಳನ್ನ ಮಾಡಬೇಕು ಅಂತೇಳಿ ಅವರು ಆಗ ಆ ನಿರ್ಧಾರ ಮಾಡಿದ್ದು ನಿಜ. ಆದರೆ ಇವತ್ತಿನ ಮುಖ್ಯಮಂತ್ರಿಗಳು ಆದಿಯಾಗಿ ಆವತ್ತಿನ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದಲ್ಲಿದ್ದಂಥವರು ಆವತ್ತು ಯೋಜನೆಗೆ ಸದನದಲ್ಲಿ ಯಾವ ರೀತಿ ಮಾತನಾಡಿದರೆ ಈ ಯೋಜನೆ ವಿರುದ್ಧವಾಗಿ. ಈಗ ಎಳೆಯಾಗಿ ಮೊನ್ನೆ ಪಕ್ಷದ ಕಚೇರಿಯಲ್ಲಿ ಕುಮಾರಣ್ಣವರು ಮಾತನಾಡಬೇಕಾದ್ರೆ ಪತ್ರಿಕಾಗೋಷ್ಠಿ ನಡೆಸಿ ಆ ಯೋಜನೆಗೆ ನಾನು ಏನು ಮಾಡಲಿಕ್ಕೆ ಹೊರಟಿದ್ದೆ, ಆವತ್ತಿನ ವಿರೋಧ ಪಕ್ಷಗಳು ಯಾವ ರೀತಿ ಅದಕ್ಕೆ ಆ ಸಹಕಾರವನ್ನು ವ್ಯಕ್ತಪಡಿಸಿದ್ರು, ಅದಕ್ಕೋಸ್ಕರ ಆವತ್ತು ಏನು ವಿರೋಧ ವ್ಯಕ್ತಪಡಿಸಿದ್ರು, ಹಾಗಾಗಿ ನಾನು ಈಗಾಗಲೇ ಅದನ್ನು ಕೈ ಬಿಟ್ಟಿದ್ದೀನಿ ಅಂತೇಳಿ ಹೇಳಿದ್ದಾರೆ. ಒಂದು ಸತಿ ಯೋಜನೆ ಮಾಡ್ತೀನಿ ಅಂತೇಳಿ ಆ ಯೋಜನೆಯನ್ನು ಕೈ ಬಿಡ್ತೀನಿ ಅಂತ ಹೇಳಿ ಸದನದ ದಾಖಲೆಗಳಲ್ಲಿದೆ. ಆ ದಾಖಲೆಗಳು ನೋಡಿದೆ. ಸುಮ್ಮನೆ ಉಡಾಫೆಯಾಗಿ ಕಾಂಗ್ರೆಸ್ನ ವಿಶೇಷವಾಗಿ ಎಂ.ಬಿ. ಪಾಟೀಲ್ ಅವರು ಒಂದು ಆರೋಪ ಮಾಡಿದ್ದಾರೆ ನಮ್ಮ ಅನಿತಕ್ಕ ಕುಮಾರಣ್ಣವ್ರ ಮೇಲೆ ಮತ್ತು ನಮ್ಮ ನಿಖಿಲ್ ಕುಮಾರಣ್ಣವ್ರ ಬಗ್ಗೆ ಅಲ್ಲಿ 100ಕ್ಕೂ ಹೆಚ್ಚು ಎಕರೆ ಜಮೀನು ಇದೆ ಅಂತೇಳಿ. ನೋಡಿ, 100 ಎಕರೆ ಇದೆಯೋ, 50 ಎಕರೆ ಇದೆಯೋ, ಅಥವಾ 10 ಎಕರೆ ಇದೆಯೋ, ಅದು ಅಲ್ಲ ಇಲ್ಲಿ ಅವ್ರು ಹೇಳ್ಬೇಕಾಗಿರ್ತಕ್ಕಂಥದ್ದು. ಕಾನೂನುಬದ್ಧವಾಗಿ ಯಾರು ಎಷ್ಟು ಎಕರೆ ಬೇಕಾಗಿದ್ರು ಜಮೀನನ್ನು ಮಾಡ್ಬೋದು. ಎಂ.ಬಿ. ಪಾಟೀಲ್ ಅವರು ಈಗಾಗಲೇ ಅವರು ಕೈಗಾರಿಕಾ ಸಚಿವರಾಗಿ ಅವರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ, ರಾಜಕಾರಣಕ್ಕೆ ಬಂದ ನಂತರ ಅವರು ಮಂತ್ರಿಗಳಾದಮೇಲೆ ಯಾವ ರೀತಿ ಎಷ್ಟು ಎಕರೆಗಳನ್ನ ಅವರು ಯಾವ ರೀತಿ ಆಸ್ತಿ ವೃದ್ಧಿಯಾಗಿದೆ ಅದನ್ನು ಅವರು ಹೇಳಬೇಕಾಗ್ತದೆ. ಇದು ಒಂದು ಭಾಗ. ಇನ್ನು ಹೇಳಿದ್ದಾರೆ, ನಿನ್ನೆ ಅವರು ಒಂದು ಬಾಲಿಶತನವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, 100 ಎಕರೆ ಇದೆ ಅಂತೇಳಿ. ಈಗಾಗಲೇ ಅದಕ್ಕೆ ಅನಿತಕ್ಕ ಈಗಾಗಲೇ ಹೇಳಿದ್ದಾರೆ, ನಾನು ಕಾನೂನು ಹೋರಾಟವನ್ನು ಮಾಡ್ತೀರಿ, ಈ ರೀತಿ ಸುಳ್ಳು ಅಪಪ್ರಚಾರವನ್ನು ನಮ್ಮ ಕುಟುಂಬದ ಮೇಲೆ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಈಗಾಗಲೇ ಕ್ರಿಮಿನಲ್ ಡಿಫಾಮೇಷನ್ ಮತ್ತು ಸಿವಿಲ್ ಡಿಫಾಮೇಷನ್ನ ಈಗಾಗಲೇ ಅವರು ಅಡ್ವೊಕೇಟ್ ಅವ್ರ ಜೊತೆ ಮಾತನಾಡಿದ್ದಾರೆ. ಯಾರು ಈ ರೀತಿ ಮಾಡ್ತಾ ಇದ್ದಾರೆ ನಿಜಕ್ಕೂ ಸಹ ಕಾನೂನು ರೀತಿ ಒಂದು ಹೋರಾಟ ಮಾಡ್ತಾರೆ. ನಮ್ಮ ಪಕ್ಷ ಏನು ಬಿಡದಿ ಯೋಜನೆ, ನಮ್ಮ ಏನು ಒಂದು ಪ್ರಾದೇಶಿಕ ಪಕ್ಷ JDS ಪಕ್ಷ, ಈಗಾಗಲೇ ಅಲ್ಲಿ ರೈತರು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ, ನಮ್ಮ ಪಕ್ಷ ಅವ್ರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೀವಿ. ನಾವು ಈ ಯೋಜನೆ ಕೈ ಬಿಡೋ ತನಕ ನಾವು ಯಾವುದೇ ಕಾರಣಕ್ಕೂ ಸಹ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ. ಆ ಹೋರಾಟ ಯಾವ ದಿಕ್ಕಿಗೆ ಬೇಕಾಗಿದ್ರೂ ಹೋಗ್ಬೋದು. ನಾವು ಆ ಒಂದು ಯೋಜನೆಯ ವಿರುದ್ಧವಾಗಿ ನಮ್ಮ ಪಕ್ಷ ರೈತರ ಪರವಾಗಿ ನಾವು ನಿಲ್ತೇವೆ. ಇನ್ನು ಅಲ್ಲಿನ ಸ್ಥಳೀಯ ಶಾಸಕರು ಯಾರು ಮಾಗಡಿ ಬಾಲಕೃಷ್ಣ ಅವರು, ಅಲ್ಲಿ ಯಾರು ಆ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ,
ಆಮೇಲೆ ಮಂಡ್ಯದಲ್ಲಿ ಒಬ್ಬ ಮಾಜಿ ಸಚಿವರು ಮಾತನಾಡ್ತಾ ಇದ್ದಾರೆ. ಅವರು ಏನೀಗಾಗಲೇ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಕುಮಾರಣ್ಣವ್ರ ಬಗ್ಗೆ, ಯಾವ ರೀತಿ ಅವರು ಸಚಿವ ಸಂಪುಟ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ. ಅದಕ್ಕೆ ನಾವು ಅವತ್ತು ಸಹ ಹೇಳಿದ್ವಿ, ನಮಗೆ ಅವರ ಪಕ್ಷದ ಶಾಸಕರು ಅವರು ಏನು ಮುಖ್ಯಮಂತ್ರಿಗಳಾಗಿದ್ದಾರೆ ಅವರ ಹೈಕಮಾಂಡ್ ತೀರ್ಮಾನ ಆಗಿದ್ದಾರೆ. ನಮಗೆ ಯಾವುದೇ ಅಸೂಯೆ ಇಲ್ಲ, ಕುಮಾರಣ್ಣವ್ರಿಗೂ ಯಾವುದೇ ಅಸೂಯೆ ಇಲ್ಲ. ಆದರೆ ಯಾವಾಗಲೂ ಸಹ ನೀವು ನೋಡಿ, ಅವರಿಗೇನು ಜಿದ್ದಿಗೆ ಬಿದ್ದವರ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅವ್ರಿಗೆ ವಿಧಿ ಇಲ್ಲ. ಈಗ ಏನಾದರೂ ಒಂದು ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಏನು ಕುಮಾರಣ್ಣವ್ರನ್ನ ಪೂಜ್ಯ ದೇವೇಗೌಡರು ಸಾಹೇಬ್ರ ಕುಟುಂಬವನ್ನು ನಾವು ವಿರೋಧ ಮಾಡಿದ್ರೆ, ಭಾಳ ಕಠೋರ ಪದಗಳಿಂದ ಅವ್ರನ್ನ ಟೀಕೆ ಮಾಡಿದ್ರೆ ಮತ್ತೆ ನಮ್ಮನ್ನು ಈ ರಾಜ್ಯದಲ್ಲಿ ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತಾರೆ ತಕ್ಕಂಥ ಒಂದು ಭಾವನೆ ಇದೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನೀವು ಮಂತ್ರಿ ಆಗ್ತಿರೋ, ಯಾರು ಮಂತ್ರಿ ಮಾಡಬೇಕು ಅದು ನಿಮ್ಮ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಆದರೆ ನೀವು ಮಂತ್ರಿಗಳಾಗ್ಲಿಕ್ಕೆ ಹೋಗಿ ಇನ್ನೊಬ್ಬರ ಕುಟುಂಬದ ಬಗ್ಗೆ ಭಾಳ ಕೆಟ್ಟ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು, ಅವಹೇಳನ ಮಾಡ್ತಕ್ಕಂಥದ್ದು, ಇದು ನಿಜಕ್ಕೂ ಸಹ ನಾವು ಪಕ್ಷದ ವತಿಯಿಂದ ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾನು ಇದನ್ನು ಕಠೋರವಾಗಿ ನಾನು ಖಂಡಿಸ್ತಾ ಇದ್ದೀನಿ. ಇದು ಬಿಟ್ಟು ಇನ್ನೊಂದು ಮುಂದಕ್ಕೆ ಹೇಳಿದ್ದಾರೆ. ನಿನ್ನೆ ನೀವು ನೋಡಿದ್ದೀರಿ, ಕಾಂಗ್ರೆಸ್ನಲ್ಲಿ ಒಂದು ನೀಚ ಸಂಸ್ಕೃತಿ ಇವತ್ತು ಪ್ರಾರಂಭವಾಗಿದೆ. ಅವನು ಯಾರಾದರೂ ಆಗಿರಲಿ, ಹಿಂದೆನೂ ಸಹ ನೀವು ನೋಡಿದ್ದೀರಿ ಕುಮಾರಣ್ಣವ್ರ ಬಗ್ಗೆ ಯಾವ ರೀತಿ ಅವಹೇಳನ ಮಾಡಿದರು ಅಂತೇಳಿ. ಕಾಂಗ್ರೆಸ್ನಲ್ಲಿ ಒಂದು ವರ್ಗ ಇದೆ, ಅದಕ್ಕೆ ಅಂತಲೇ ಕಾಂಗ್ರೆಸ್ನಲ್ಲಿ ಒಬ್ರಿಗೆ ಒಂದು ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಒಂದು 2-3 ಜನಕ್ಕೆ ಇಟ್ಕೊಂಡಿದ್ದಾರೆ. ಏನಕ್ಕೆಪ್ಪ ಅಂತಂದರೆ ಅವರು ಇನ್ನೊಬ್ಬರ ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟರ್ ಹಂಚೋದು. ನಾನು ಹೇಳ್ತೀನಿ, ಇಂಥ ನೀಚ ಸಂಸ್ಕೃತಿಯನ್ನು ನೀವು ಬಿಡದೆ ಹೋದರೆ, ನೀವೇನೋ ಪೋಸ್ಟರ್ ಅಭಿಯಾನ ಮಾಡ್ತಾ ಇದ್ದೀರಿ, ಅದಕ್ಕಿಂತ ಕೆಟ್ಟ ರೀತಿಯಲ್ಲಿ ನಾವು ಸಹ ನಮಗೂ ಗೊತ್ತಿದೆ ಪೋಸ್ಟರ್ ಅಭಿಯಾನ ಮಾಡ್ತಕ್ಕಂಥದ್ದು. ನೀವೇನು ಇರ್ತಕ್ಕಂಥವರೆಲ್ಲ ಸತ್ಯ ಹರಿಶ್ಚಂದ್ರಲ್ಲ. ಅಲ್ಲಿ ಮೈಸೂರಿನಲ್ಲಿ ಒಬ್ಬ ವಕ್ತಾರರು ಹೇಳ್ತಾರೆ, ಪದೇ ಪದೇ ಹೇಳ್ತಾರೆ, ಅವರು ಒಬ್ಬರೇ ಸತ್ಯ ಹರಿಶ್ಚಂದ್ರ. ಕಾಂಗ್ರೆಸ್ನಲ್ಲಿ ಹಿಂದೆ ಒಬ್ಬ ಸತ್ಯ ಹರಿಶ್ಚಂದ್ರ ಇಲ್ಲ. ಇವತ್ತು ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಸತ್ಯ ಹರಿಶ್ಚಂದ್ರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಇವರಷ್ಟು ನಿಷ್ಠೆ ಪ್ರಾಮಾಣಿಕತೆ ಇರತಕ್ಕಂಥವ್ರು ರಾಜ್ಯದಲ್ಲಿ ಯಾರೊಬ್ಬರು ಇಲ್ಲ ಅನ್ನತಕ್ಕಂಥ ಒಂದು ಮಾತುಗಳನ್ನು ಪಾಪ ಪದೇ ಪದೇ ದಿನನಿತ್ಯ ಬಂದು ಪತ್ರಿಕಾಗೋಷ್ಠಿ ನಡೆಸಿ ಹೇಳ್ತಾ ಇದ್ದಾರೆ. ಅವ್ರದ್ದೇ ದಾಟಿಯಲ್ಲಿ ನಾವು ಮಾತಾಡಲಿಕ್ಕೆ ಬರ್ತದೆ, ಅದಕ್ಕಿಂತ ಕಠೋರವಾಗಿ ನಾವು ಮಾತಾಡಲಿಕ್ಕೆ ಬರ್ತದೆ, ನಮಗೇನು ಬರೋದಿಲ್ಲ ಅಂತಲ್ಲ. ಆದರೆ ಅಂಥ ನೀಚ ಸಂಸ್ಕೃತಿಗೆ ನಾವು ಹೋಗಬಾರ್ದು ಅಂತೇಳಿ ನಾವು ಸುಮ್ಗೆ ಇದ್ದೀವಿ. ನಿನ್ನೆ ಬಂದಿದ್ದರು ನಮ್ಮ ರಾಮನಗರದ ಒಂದು 20 ಜನ ಯುವಕರು ಬಂದಿದ್ದರು ಇಲ್ಲಿ ನವದೆಹಲಿಗೆ ಬಂದು ಕುಮಾರಣ್ಣವ್ರನ್ನ ಅವರು ಪೋಸ್ಟರ್ ತೊಗೊಂಬಂದಿದ್ರು. ನಾವು ಇಲ್ಲಿ ಕಾಂಗ್ರೆಸ್ನ ಕಚೇರಿ ಏನಿದೆ ಇಲ್ಲಿ ನವದೆಹಲಿಯಲ್ಲಿ, ಇಲ್ಲಿನ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಏನು ಇವತ್ತು ಕೇಂದ್ರದಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವ್ರ ಮನೆಯಿಂದ ನಾವು ಪೋಸ್ಟರ್ ಅಭಿಯಾನ ಮಾಡ್ತೀವಿ ಅಂತೇಳಿ. ನಮ್ಮ ನಾಯಕರು ಅಂಥ ಕೆಲಸ ಮಾಡೋದು ಬೇಡ, ಅದೇನೇ ಇದ್ರೂ ನಾವು ಹೋರಾಟ ಮಾಡೋಣ, ಆ ರೀತಿ ನಾವು ಮಾಡೋದು ಬೇಡ ಅಂತೇಳಿ ಕಳಿಸಿದ್ದಾರೆ. ಪದೇ ಪದೇ ಅವರು ಈ ರೀತಿ ಅವಹೇಳನಕಾರಿಯಾಗಿ ನಿಮ್ದು ಅಷ್ಟು ಎಕರೆ ಇದೆ, ಇಷ್ಟು ಎಕರೆ ಇದೆ. ನೋಡ್ರಿ, ನೀವು ಕಾನೂನುಬದ್ಧವಾಗಿ ಏನಾದರೂ ಕಾನೂನು ವಿರೋಧಿ ಇದರಿಂದ ಏನಾದರೂ ನಾವು ಜಮೀನು ಮಾಡಿದರೆ ನೀವು ಹೋಗಿ ಅದರದೇ ಆದಂಥ ಒಂದಷ್ಟು ಲೋಕಾಯುಕ್ತ ಸಂಸ್ಥೆ ಇದೆ, ಎಲ್ಲ ಇದೆ, ಈಗಾಗಲೇ ನೀವು ಬೇಕಾದಷ್ಟು ಕೇಸ್ಗಳು ಹಾಕಿದ್ದೀರಿ, ನೀವು ಕೊಡಿ, ದೂರನ್ನು ಕೊಡಿ. ಅದು ಬಿಟ್ಟು ಇಂಥ ಮನೆಯ ಕುಟುಂಬದಲ್ಲಿ ಹೆಣ್ಮಕ್ಳ ಬಗ್ಗೆ ಮನೆಯವ್ರ ಬಗ್ಗೆ ಎಲ್ಲನೂ ನೀವು ಅವಹೇಳನಕಾರಿಯಾಗಿ ಪೋಸ್ಟ್ ಹಂಚಿದ್ರೆ ಇದು ನೀವು ತಿಳ್ಕೊಂಡಿದ್ದೀರಿ, ಇದರಿಂದ ನಮಗೆ ಭಾಳ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳ್ತಾ ಇದ್ದೀರಿ. ರಾಜ್ಯದ ಜನ ಸ್ತ್ರೀ ಸಾಮಾನ್ಯರು ಇವತ್ತು ಚೀತು ಅಂತ ಉಗಿತಾ ಇದ್ದಾರೆ ನಿಮ್ಮ ಈ ಸಂಸ್ಕೃತಿಗೆ. ಈಗಾಗಲೇ ನೀವೇನು ಬಿಡದಿ ಟೌನ್ಶಿಪ್ಪು, ಈಗಾಗಲೇ ಅಲ್ಲೇನು ರೈತರು ಇದಕ್ಕೆ ಭಾಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೆ ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ನೀವು ಒಂದು ವಿಠಲಲ್ಲಿ ಗೋಲಿಬಾರ್ ಆಗಿತ್ತು. ಅದೇ ರೀತಿ ಇವತ್ತು ಹೇಳ್ತಾ ಇದ್ದೀನಿ, ನೀವೇನಾದರೂ ಬಿಡದಿ ಯೋಜನೆಯನ್ನು ನೀವೇನಾದರೂ ಮಾಡೇ ತಿರ್ತೀನಿ ಅಂತ ಹೊರಟ್ರೆ ನಿಜಕ್ಕೂ ಸಹ ಹೇಳ್ತೇನೆ, ರೈತರ ಅವರ ಸಾವಿನ ನೀವು ರೈತರಿಗೆ ಗೋಲಿಬಾರ್ ಮಾಡಿ ನೀವು ಯೋಜನೆ ಮಾಡ್ತೀನಿ ಅಂದ್ರು ಆವಾಗಲೂ ಸಹ ನೀವು ಯೋಜನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಒಂದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ಕಾಂಗ್ರೆಸ್ನ ಯಾರು ಈ ನೀಚ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಪೋಸ್ಟರ್ ಅಭಿಯಾನವನ್ನು ಮಾಡ್ತಾ ಇದ್ದಾರೆ, ನಾವು ಅವರ ಪಕ್ಷದ ಯಾರು ಹಿರಿಯರಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಅವರು ಅಂತ ಯಾರು ಅಂತ ನೀಚ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ತಿಳಿಯೇಳಂಥ ಕೆಲಸವನ್ನು ಮಾಡಬೇಕು. ಅವ್ರೇನಾದರೂ ಇದೇ ರೀತಿ ಮುಂದುವರಿಸಿದ್ರೆ ನಾವು ಸಹ ಅದೇ ರೀತಿ ಪೋಸ್ಟರ್ ಅಭಿಯಾನವನ್ನು ಮಾಡಬೇಕಾಗ್ತದೆ. ರಾಹುಲ್ ಗಾಂಧೀಜಿಯವರು, ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ಎಲ್ಲಿ ಬರ್ತಾರೋ ಅವ್ರಿಗೂ ಸಹ ನಾವು ಇದೇ ರೀತಿಯ ಪೋಸ್ಟರ್ ವೆಲ್ಕಮ್ನ ನಾವು ಮಾಡಬೇಕಾಗ್ತದೆ. ಅಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಅವ್ರ ಅವಕಾಶ ಕೊಡಬಾರ್ದು. ಅದು ಮುಂದುವರಿಸಿದ್ರೆ ನಾವು ಸಹ ಇದೇ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಯಾರು ಆ ಒಂದು ಪೋಸ್ಟರ್ ಅಭಿಯಾನ ಮಾಡ್ತಾರೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ಅವ್ರು ತಿಳ್ಕೊಂಡಿದ್ದಾರೆ, ಇವತ್ತೇನೋ ಅವ್ರ ಪಕ್ಷ ಅಧಿಕಾರದಲ್ಲಿದೆ, ನಾವೇನು ಬೇಕಾಗಿದ್ರು ಮಾಡ್ತೀವಿ,
ಏನು ಬೇಕಾದ್ರೂ ಮಾಡಿ ನಡೆದೋಗ್ತದೆ ಅಂತೇಳಿ. ಆದರೆ ಕಾಲ ಹೀಗೆ ಇರೋದಿಲ್ಲ. ಒಂದು ದಿವಸ ಅದು ನಿಮ್ಮ ಕುತ್ತಿಗೆಗೆ ಬರ್ತದೆ. ಇದನ್ನು ನೀವು ಅರ್ಥ ಮಾಡಿಕೊಂಡು ಕೆಲಸ ಮಾಡಿದ್ರೆ ಭಾಳ ಒಳ್ಳೆಯದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.